ಎಸ್ಸಿ ಮೋರ್ಚಾ ಅಧ್ಯಕ್ಷರಾದ ಕುರುವಂಗಿ ವೆಂಕಟೇಶ್ ಅವರು ಪತ್ರಿಕಾಗೋಷ್ಠಿ ನಡೆಸಿ ಜಿಲ್ಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ದಲಿತರ ಮೇಲೆ ಅತಿ ಹೆಚ್ಚು ಹಲ್ಲೆ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ತಪ್ಪಿತಸ್ಥರನ್ನ ಏಕೆ ಬಂಧಿಸಿಲ್ಲ ಎಂದು ಪೊಲೀಸ್ ಇಲಾಖೆ ಮತ್ತು ಸ್ಥಳೀಯ ಶಾಸಕರನ್ನ ಪ್ರಶ್ನಿಸಿದ್ದು ತಪ್ಪಾ ಎಂದು ಬಿಜೆಪಿ ಜಿಲ್ಲಾ ಎಸ್ಸಿ ಮೋರ್ಚಾ ಖಜಾಂಚಿ ರಾಜಕುಮಾರ್ ಪ್ರಶ್ನಿಸಿದ್ದಾರೆ. ದಲಿತರಿಗೆ ಅಧಿಕಾರವನ್ನು ಕೇಳದೆ ಕೊಡುವರು ಸಿಟಿ ರವಿ ನಮ್ಮ ಅಣ್ಣನವರು. ದಲಿತರು ಖಾಲಿ ಬಿದ್ದು ಕೇಳಿದುಕೊಂಡ್ರು ಅಧಿಕಾರ ಕೊಡದೇ ಇರ್ತಕ್ಕಂಥವ್ರು ಶಾಸಕ ತಮ್ಮೇನವರು. ಮೊನ್ನೆ ಒಂದು ಪೇಪರ್ ಸ್ಟೇಟ್ಮೆಂಟ್ ಅನ್ನು ನೋಡಿದ್ವಿ. ಕೆಪಿಸಿಸಿ ಸಂಶೋಧನಾ ವಿಭಾಗದ ಜಿಲ್ಲಾಧ್ಯಕ್ಷರಾದ ಎಚ್.ಎಸ್. ಶಿವಕುಮಾರ್ ಅವರು ಹಾಗೂ ಎಸ್ಸಿ ಘಟಕದ ಜಿಲ್ಲಾಧ್ಯಕ್ಷರಾದ ದಲಿತ ಮಲ್ಲೇಶ್ ಅವರು ಅವರ ಹೇಳಿಕೆ ನಾವು ಗಮನಿಸಿದ್ದೀವಿ. ಕುರುವಂಗಿ ವೆಂಕಟೇಶ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಿದ ಏನಂತಂದರೆ, ಫೆಬ್ರವರಿ ತಿಂಗಳಲ್ಲಿ ದಲಿತರ ಮೇಲೆ 5 ಪ್ರಕರಣಗಳಲ್ಲಿ 3 ಪ್ರಕರಣಗಳು ದಲಿತ ಮಹಿಳೆಯರ ಮೇಲೆ ಕೆಲವು ಮುಸ್ಲಿಂ ಕಿಡಿಗೇಡಿಗಳಿಂದ ಹಲ್ಲೆಗಳು ನಡೆದಿರುತ್ತವೆ. ಅದರಲ್ಲಿ 4 ಪ್ರಕರಣಗಳ ಕೇಸ್ಗಳ ಮೇಲೆ FIR ದಾಖಲಾಗಿರುತ್ತದೆ. ಆದರೆ ಇದುವರೆಗೂ ಕೂಡ ಆರೋಪಿಗಳನ್ನು ಬಂಧಿಸಿರುವುದಿಲ್ಲ. ಅವರನ್ನು ಯಾಕೆ ಬಂಧಿಸಿಲ್ಲ ಅಂತ ಕೇಳಿದ್ದಾರೆ. ಈ ಪತ್ರಿಕಾಗೋಷ್ಠಿ ಮೂಲಕ ಪೊಲೀಸ್ ಇಲಾಖೆ ಮತ್ತು ಸ್ಥಳೀಯ ಶಾಸಕರನ್ನು ಪ್ರಶ್ನಿಸುವುದು ತಪ್ಪಲ್ಲ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶಿವಕುಮಾರ್ ಅವರೇ, ನಿಮ್ಮ ಗ್ರಾಮದ ನಿಮ್ಮದೇ ಊರಿನ ವಿಜಯಪುರ ಬಡಾವಣೆಯ ದಲಿತ ಮಹಿಳೆಯ ಮನೆಯ ಮೇಲೆ ದರೋಡೆ ಪ್ರಯತ್ನ ಮತ್ತು ಕಲ್ಲು ತೂರಾಟ ಮತ್ತು ಹಲ್ಲೆಗೆ ಯತ್ನ ನಡೆದಿದೆ ಹಾಗೂ ರಾಜ್ಯ ಜವಾಬ್ದಾರಿಯಲ್ಲಿರುವ ನಿಮ್ಮ ಪಕ್ಷದ ಕಾರ್ಯಕರ್ತೆ ಚೇತನ ಮತ್ತು ಅವರ ಪತಿಯ ಮೇಲೂ ಹಲ್ಲೆ ನಡೆದರೂ ಬಾಯಿ ಬಿಡದವರು ನೀವು, ನಿಮ್ಮ ಪಕ್ಷದ ಕಾರ್ಯಕರ್ತರಿಗೆ ರಕ್ಷಣೆ ನೀಡದ ನೀವು ಮತ್ತು ನಿಮ್ಮ ಶಾಸಕರು ಈ ಕ್ಷೇತ್ರದ ದಲಿತರಿಗೆ ಯಾವ ತರಹದ ರಕ್ಷಣೆ ನೀಡಲು ಸಾಧ್ಯ ಎಂದರು. ಎಚ್.ಎಸ್. ಶಿವಕುಮಾರ್ ಅವರೇ, ನಿಮ್ಮ ಗ್ರಾಮದ ನಿಮ್ಮ ಊರಿನ ವಿಜಯಪುರ ಬಡಾವಣೆಯ ದಲಿತ ಮನೆಯ ಮೇಲೆ ದರೋಡೆ ಪ್ರಯತ್ನ ಮತ್ತು ಕಲ್ಲು ತೂರಾಟ ಮತ್ತು ಹಲ್ಲೆಗೆ ಯತ್ನ ನಡೆದಿದೆ ಹಾಗೂ ರಾಜ್ಯ ಜವಾಬ್ದಾರಿರ್ತಕ್ಕಂಥ ನಿಮ್ಮ ಪಕ್ಷದ ಕಾರ್ಯಕರ್ತೆ ಚೇತನ ಮತ್ತು ಅವರ ಪತಿಯ ಮೇಲೂ ಕೂಡ ಹಲ್ಲೆ ನಡೆದಿದೆ. ಅದಕ್ಕೆ ನೀವು ಯಾಕೆ ಬಾಯಿ ಬಿಟ್ಟಿಲ್ಲ ಅಂತ ಕೂಡ ನಾವು ಕೇಳ್ತಿದ್ದೀವಿ. ನೀವು ನಿಮ್ಮ ಪಕ್ಷದ ಕಾರ್ಯಕರ್ತರಿಗೆ ರಕ್ಷಣೆ ನೀಡದ ನೀವು ಮತ್ತು ನಿಮ್ಮ ಶಾಸಕರು ಈ ಕ್ಷೇತ್ರದ ದಲಿತರಿಗೆ ಯಾವ ಥರದ ರಕ್ಷಣೆ ನೀಡೋಕ್ಕೆ ನಿಮ್ಮಿಂದ ಸಾಧ್ಯ? ಇದು ನಮ್ಮ ಪ್ರಶ್ನೆ. ಸುಮಾರು 26 ವರ್ಷಗಳ ಕಾಲ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಾಗಿ ನಮ್ಮ ಜಿಲ್ಲಾ ಎಸ್ಸಿ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ಕುರುವಂಗಿ ವೆಂಕಟೇಶ್ ಅವರು ದಲಿತ ಸಮುದಾಯಕ್ಕೆ ನಿಸ್ವಾರ್ಥ ಸೇವೆ ಸಲ್ಲಿಸಿದ್ದಾರೆ. ಆದ್ದರಿಂದ ಅವರಿಗೆ ಸಿಕ್ಕಿರ್ತಕ್ಕಂಥ ಅಧಿಕಾರ ಮತ್ತು ಪಕ್ಷದ ಜವಾಬ್ದಾರಿ ಕೇಳಿ ಪಡೆದಿರುವುದಲ್ಲ ಮತ್ತು ಯಾವುದೇ ಟಿಕೆಟಿನ ಆಕ್ಷೇಪಗಳು ಅವರನ್ನು ಕೆಲಸ ಮಾಡ್ತಾ ಇಲ್ಲ. ತಾವು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ 2025 ಏಪ್ರಿಲ್ ಮೇ ತಿಂಗಳಲ್ಲಿ ಯೋಜನೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಅಕ್ಟೋಬರ್ ನವೆಂಬರ್ನಲ್ಲಿ ಆಯ್ಕೆಯಾದ ಫಲಾನುಭವಿಗಳಿಗೆ ಸಬ್ಸಿಡಿ ಹಣ ಮತ್ತು ಸಾಲವನ್ನು ಇನ್ನೂ ನೀಡಿಲ್ಲ ನೀವು. ಆದರೆ ಈ ಸಮಿತಿ ಅಧ್ಯಕ್ಷರು ಮತ್ತು ಶಾಸಕರಾದ ತಮ್ಮಯ್ಯನವರು 26 ಮಾರ್ಚ್ ಬಂದರೂ ಕೂಡ 2020 ಪಟ್ಟಿಯನ್ನು ಅಂತಿಮಗೊಳಿಸುವುದಿಲ್ಲ. ಶಾಸಕರಿಗೆ ದಲಿತರ ಮೇಲೆ ಎಷ್ಟು ಕಾಳಜಿ ಇದೆ ಇಲ್ಲ ಅಂತ ಇದರಲ್ಲೇ ತಿಳಿಯುತ್ತೆ. ಇದನ್ನ ಕಾಂಗ್ರೆಸ್ನ ದಲಿತ ಕಾರ್ಯಕರ್ತರು ಯಾಕೆ ಪ್ರಶ್ನೆ ಮಾಡ್ತಿಲ್ಲ? ಈ ಯೋಜನೆಯನ್ನ ಜಾರಿಗೆ ಮಾಡದ ನೀವು ಈ ಕ್ಷೇತ್ರದ ದಲಿತ ಸಮುದಾಯಕ್ಕೆ ಯಾವುದೇ ಅಭಿವೃದ್ಧಿಯನ್ನು ನಿರೀಕ್ಷೆ ಮಾಡಲು ಸಾಧ್ಯ? ನಮ್ಮ ಶ್ರೀಧರ್ ಸಿ.ಟಿ. ಅವರು 20 ವರ್ಷಗಳ ಕಾಲ ಶಾಸಕರಾಗಿ ಈ ಕ್ಷೇತ್ರದ ದಲಿತರ ಬಗ್ಗೆ ಅಪಾರ ಕಾಳಜಿ ಇಟ್ಕೊಂಡು ದಲಿತ ಸಮುದಾಯಕ್ಕೆ ಅಂಬೇಡ್ಕರ್ ಭವನ, ದೇವಸ್ಥಾನಗಳು, CC ರೋಡ್ಗಳು, ಬಾಕ್ಸ್ ಚಾಲರಿಗಳು, ಗಂಗಾ ಕಲ್ಯಾಣ ಯೋಜನೆ, ಭೂ ಒಡೆತನ, ಸ್ವಯಂ ಉದ್ಯೋಗ, ISP ಯೋಜನೆ ಸಾಲ ಮತ್ತು ಮಹಿಳಾ ಸಂಘಗಳಿಗೆ ಸಬ್ಸಿಡಿ ಮತ್ತು ಸಾಲ, ಪುರಸಭೆಗಳಿಂದ ಟ್ಯಾಕ್ಸ್ಗಳನ್ನು ಕೂಡ ಕೊಟ್ಟಿರ್ತಾರೆ. ಈ ಕ್ಷೇತ್ರದ ನಮ್ಮ ಸಮುದಾಯಕ್ಕೆ ನಮ್ಮ ಶಾಸಕರು ಅಪಾರ ಕೊಡುಗೆಯನ್ನು ನೀಡುತ್ತಾರೆ ಅಂತ ಈ ಮೂಲಕ ನಾನು ಸಂತೋಷವಾಗಿ ನಿಮಗೆ ಪತ್ರಕರ್ತರಿಗೆ ತಿಳಿಸಕ್ಕೆ ಇಷ್ಟಪಡ್ತೀನಿ. ಸುದ್ದಿಗೋಷ್ಠಿಯಲ್ಲಿ ಯತೀಶ್, ಶಿವಕುಮಾರ್, ಮಂಜು, ಚಂದ್ರು, ಧರ್ಮರಾಜ್ ಉಪಸ್ಥಿತರಿದ್ದರು.